ಕೆಲವು ತಿಂಗಳ ಹಿಂಭಾಗದಲ್ಲಿ ಪರಿಪೂರ್ಣವಾದಂಥ ಆಶೀರ್ವಾದವನ್ನು ಬೇಡಿ ನೂರಾರು ಕಾರ್ಯಕರ್ತರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ದೇವಿಯಲ್ಲಿ ಮರೆಯಲ್ನಿಟ್ಟಿರ್ತಕ್ಕಂಥ ಸಾಕ್ಷಿಗಳು ಇರ್ತಕ್ಕಂಥದ್ದಿರುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಯಾರೇ ಕೂಡ ಬಂದು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಪರಿಪೂರ್ಣವಾದಂಥ ಆಶೀರ್ವಾದ ಆಗಿರ್ತಕ್ಕಂಥ ಸುಮಾರು ನಿದರ್ಶನಗಳಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ 2016ನೇ ಇಸ್ವಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಕೂಡ ಇಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿದರು. ಅದರ ಫಲದ ಪ್ರಕಾರನೇ ಕೂಡ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು ಕೂಡ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿದರ್ಶನಗಳಿರುತ್ತೆ. 2016ರಲ್ಲಿ ದೇವೇಗೌಡರು ಕೂಡ ಇಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿರ್ತಕ್ಕಂಥ ನಿದರ್ಶನಗಳಿರುತ್ತೆ. ಅವತ್ತು ಕೂಡ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗಿತ್ತು. ನಂತರ ಮಾನ್ಯ ಕುಮಾರಸ್ವಾಮಿಯವರು ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಭಗವತಿ ನೀಡಿರ್ತಕ್ಕಂಥ ನಿದರ್ಶನಗಳು ಕೂಡ ಇರ್ತಕ್ಕಂಥದ್ದಿರುತ್ತೆ. ಅದೇ ಪ್ರಕಾರವಾಗಿ 2024ನೇ ಇಸವಿಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ವಿಚಾರವನ್ನು ದೇವಿ ಮುಂದೆ ಪ್ರಸ್ತಾಪವನ್ನು ಮಾಡಿದಾಗ ಅದೇ ಪ್ರಕಾರವಾಗಿ ಆ ಒಂದು ಕ್ಷೇತ್ರದ ಸುಮಾರು ಕಾರ್ಯಕರ್ತರು ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಾಲಯದಲ್ಲಿ ಪೂಜೆಯನ್ನೆಲ್ಲ ಸಲ್ಲಿಸಿ ನಂತರ ಅವರ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸಿ ನಂತರ ಜಾತಕಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಧಿವಿಧಾನಗಳನ್ನೆಲ್ಲವನ್ನು ಕೂಡ ಕೇಳಿದಾಗ ಅಮ್ಮನವರು ಕೂಡ ಅದಕ್ಕೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ನಿದರ್ಶನಗಳು ಕೂಡ ಈ ಹಿಂದೆಯೇ ಕೂಡ ಅಮ್ಮನವರ ಆಶೀರ್ವಾದವನ್ನು ಮಾಡಿದರು. ಯಾವ ರೀತಿಯಪ್ಪ ಅಂದರೆ ಅವರು ಏನೋ ಒಂದು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿಂದಿನ ದಿನಗಳಲ್ಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ನೂರಾರು ಕಾರ್ಯಕರ್ತರು ಒಂದು ದೇವಿಯಲ್ಲಿ ಮೊರೆ ಇಟ್ಟಿದ್ದರು. ಈ ಒಂದು ರೀತಿಯಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಅಂದಾಗ ಅಮ್ಮನವರು ಅವತ್ತೇ ಕೂಡ ಆಶೀರ್ವಾದವನ್ನು ಮಾಡಿದರು. ಹಾಗಾಗಿ ಈ ಚನ್ನಪಟ್ಟಣ ವಿಧಾನಸಭೆಗೆ ಸಂಬಂಧಪಟ್ಟಂತಹ ಈ ಒಂದು ವಿಚಾರದಲ್ಲಿ ಅವರಿಗೆ ಭಗವತಿಯ ಪರಿಪೂರ್ಣವಾದಂಥ ಆಶೀರ್ವಾದ ಹಿಂದೆಯೇ ಕೂಡ ಆಗಿದೆ. ಯಾಕೆಂದರೆ ಹಿಂದೆಯೇ ಕೂಡ ಆ ಅಮ್ಮನವರ ಆಶೀರ್ವಾದವನ್ನು ಮಾಡಿದರು. ಅದೇ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಮತ್ತು ಅವರಿಗೆ ಒಳ್ಳೆ ರೀತಿಯಾದಂಥ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ. ಅಮ್ಮನವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವರಿಗೆ ಒಳ್ಳೆಯ ಒಂದು ಅನುಗ್ರಹ ಆಗ್ತಕ್ಕಂಥದ್ದು ನಂತರ ಜಯಶೀಲರಾಗ್ತಕ್ಕಂಥ ಎಲ್ಲ ಅನುಗ್ರಹವನ್ನು ಕೂಡ ಅಮ್ಮನವರು ಮಾಡಿಕೊಡ್ತಾರೆ. ಕೂಡ ಶುಭವಾಗಿರ್ತಕ್ಕಂಥದ್ದೇ ಇರುತ್ತೆ. ಈ ಬಾರಿನಲ್ಲಿ ಅವರಿಗೆ ಖಂಡಿತವಾಗಿ ಕೂಡ ಅಮ್ಮನವರ ಆಶೀರ್ವಾದ ಆಗಿರೋದ್ರಿಂದ ಖಂಡಿತವಾಗಿ ಕೂಡ ಗೆಲುವು ಖಚಿತವಾಗಿರ್ತಕ್ಕಂಥದ್ದಿರುತ್ತೆ. ಅವರ ನಿರೀಕ್ಷೆಗೆ ಮೀರಿ ಅಂತರವನ್ನು ಅಮ್ಮನವರು ಸೂಚಿಸಿದ್ದಾರೆ. ಖಂಡಿತವಾಗಿ ಕೂಡ ಅದರಲ್ಲಿ ಅಮ್ಮನವರು ಖಂಡಿತವಾಗಿ ಕೂಡ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಚಂಡಿಕಾ ಯಾಗದಲ್ಲಿ ಅಷ್ಟೊಂದು ರೀತಿಯಾದಂಥ ವಿಶೇಷತೆಗಳಿರ್ತಕ್ಕಂಥದ್ದಿರುತ್ತೆ. ಆ ಚಂಡಿಕಾ ಯಾಗವನ್ನು ಯಾರು ಅನುಷ್ಠಾನವನ್ನು ಮಾಡಿ ವಿಶೇಷವಾಗಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾರೋ ಖಂಡಿತವಾಗಿ ಕೂಡ ಅವ್ರಿಗೆ ಪರಿಪೂರ್ಣವಾದಂಥ ಆಶೀರ್ವಾದ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯ ಸ್ವರೂಪಿಣಿ ಆಗಿರ್ತಕ್ಕಂಥ ಅಮ್ಮನವರ ಆಶೀರ್ವಾದ ಆಗಿರೋದ್ರಿಂದ ಖಂಡಿತವಾಗಿ ಕೂಡ ಅವರ ಕುಟುಂಬಕ್ಕೆ ಒಳ್ಳೆಯ ಒಂದು ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ. ಅಮ್ಮನವರ ಆಶೀರ್ವಾದ ಆಗಿರೋದ್ರಿಂದ ಖಂಡಿತವಾಗಿ ಕೂಡ ಅದರಲ್ಲಿ ಏಳಿಗೆ ಸಿಗ್ತಕ್ಕಂಥ ನಿದರ್ಶನಗಳಿದೆ. ಮುಂದಿನ ಜೀವನವೂ ಕೂಡ ಸುಗಮವಾಗಿರ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಸಾಕಷ್ಟು ರೀತಿಯಾದಂಥ ಹಿಂದಿನ ನೋವುಗಳನ್ನೆಲ್ಲ ಮರೆಸಿ ಮುಂದಿನ ಜೀವನ ಸುಖಮಯವಾಗಿರ್ತಕ್ಕಂಥ ನಿದರ್ಶನಗಳು ರೂಪುಗೊಳ್ಳುತ್ತೆ. ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ನಿರಂತರವಾಗಿ ಅವರ ಕುಟುಂಬ ಅವತ್ತಿನಿಂದನೂ ಕೂಡ ದೇವಿ ಆರಾಧನೆಯನ್ನು ಮಾಡಿಕೊಂಡು ಶಿವನ ಆರಾಧನೆಯನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಖಂಡಿತವಾಗಿ ಕೂಡ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಪ್ರತಿಯೊಂದು ಅಧಿಕಾರ ಸಿಗಬೇಕಾದ್ರೂ ಕೂಡ ರಾಜಯೋಗ ಇರಬೇಕು. ರಾಜಯೋಗ ಇಲ್ಲದಲೇ ಖಂಡಿತವಾಗಿ ಕೂಡ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲರ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಯಾವ ರೀತಿ ಇತ್ತಪ್ಪ ಅಂದರೆ ಬೇರೆಯವರ ಒಂದು ರೀತಿಯಲ್ಲೇ ಕಾಣಿಸ್ತಕ್ಕಂಥದ್ದಿರುತ್ತೆ. ಕೆಲವೊಂದು ಸಮಯದಲ್ಲಿ ಬದಲಾಗಿರ್ತಕ್ಕಂಥದ್ದಿರುತ್ತೆ. ಅಂದರೆ ಇದಕ್ಕೆ ಪೂರಕವಾಗಿ ಅಮ್ಮನವರ ಆಶೀರ್ವಾದ ಇರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ರಾಜಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾದಾಗ ಕೆಲವೇ ನಿಮಿಷಗಳಲ್ಲೂ ಕೂಡ ಬದಲಾವಣೆ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಖಂಡಿತವಾಗಿ ಕೂಡ ಪರಿಪೂರ್ಣವಾದಂಥ ಆಶೀರ್ವಾದ ಅಮ್ಮನವರಿಂದ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಕೆಲವೊಂದು ರೀತಿಯಾದಂಥ ಸಮಯ ಕಳೆದೋಗಿದೆ. ಮುಂದಿನ ಜೀವನ ಸುಖಮಯವಾಗಿರ್ತಕ್ಕಂಥ ಜೀವನ ಪ್ರಾರಂಭವಾಗುತ್ತೆ. ಉನ್ನತ ಅಧಿಕಾರಗಳನ್ನು ಅನುಭವಿಸ್ತಕ್ಕಂಥ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಅಂದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಅಂದರೆ ಈ 4 ಜನದ ಆಶೀರ್ವಾದವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಮೊದಲನೇದಾಗಿ ತಾಯಿ ತಂದೆಯರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ, ಮತ್ತು ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ, ಮತ್ತು ಅತಿಥಿಗಳ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ನೂರಾರು ಜನರ ಒಂದು ಆಶೀರ್ವಾದ ಪ್ರಾಪ್ತಿಯಾಗಿರ್ತಕ್ಕಂಥದ್ರಿಂದ ಖಂಡಿತವೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಾದಂಥ ಅನುಗ್ರಹ ಅಮ್ಮನವ್ರು ನೀಡಿದ್ದಾರೆ, ಮುಂದೆನೂ ಕೂಡ ನೀಡ್ತಾ ಬರ್ತಾರೆ.
2 ಚುನಾವಣೆಗಳಲ್ಲಿ ಅವರಿಗೆ ಸ್ವಲ್ಪ ಹಿನ್ನಡೆ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಜನ ಬಂದು ಕೇಳಿದರು. ಅವತ್ತು ಕೂಡ ನಾನು ಸೂಚಿಸಿರ್ತಕ್ಕಂಥದ್ದು 2023 ನಂತರ ಅವರಿಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನ ಸೂಚಿಸಿದ್ವಿ. ಅದೇ ಪ್ರಕಾರವಾಗಿ ಈ ಒಂದು ಯೋಗ ಈಗ ಪ್ರಾರಂಭವಾಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಭಗವತಿಯ ಪರಿಪೂರ್ಣವಾದಂಥ ಆಶೀರ್ವಾದ ಆಗುತ್ತೆ. ಕಹಿ ನೆನಪುಗಳೆಲ್ಲ ಮಾಯವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ.